ನಮಸ್ಕಾರಗಳು. ದಿನ 4. ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ 1997. ಅಧ್ಯಾಯ 2. ನೋಂದಣಿ. ಕಲಂ 5. ಸಹಕಾರಿಯ ನೋಂದಣಿಗಾಗಿ ಅರ್ಜಿ. ಕಲಂ 5(3). ರಿಜಿಸ್ಟ್ರಾರನಿಗೆ. ಕಲಂ 5(3)(a). ಅರ್ಜಿಯು ಈ ಅಧಿನಿಯಮದ ಉಪಬಂಧಗಳಿಗೆ ಮತ್ತು ನಿಯಮಗಳಿಗೆ ಅನುಗುಣವಾಗಿದೆಯೆಂದು. ಕಲಂ 5(3)(a)(1). ಪ್ರಸ್ತಾವಿತ ಸಹಕಾರಿಯು ಸುಸ್ಥಿತಿ ವ್ಯವಹಾರದ ಅಗತ್ಯತೆಗಳನ್ನು ಪಾಲಿಸುತ್ತದೆಯೆಂದು ಮತ್ತು ಅದು ಯಶಸ್ವಿಯಾಗುವ ಸಮಂಜಸ ಅವಕಾಶಗಳಿವೆಯೆಂದು. ಕಲಂ 5(3)(b). ಪ್ರಸ್ತಾವಿತ ಉಪವಿಧಿಗಳು 10ನೇ ಪ್ರಕರಣಕ್ಕೆ ಅನುಗುಣವಾಗಿದೆಯೆಂದು ಮತ್ತು. ಕಲಂ 5(3)(c). ಪ್ರಸ್ತಾವಿತ ಸಹಕಾರಿಯ ಹೆಸರು ಮತ್ತು ಈ ಅಧಿನಿಯಮದ ಅಡಿ ಈಗಾಗಲೇ ನೋಂದಾಯಿತವಾಗಿರುವ ಒಂದು ಸಹಕಾರಿಯ ಹೆಸರು ಒಂದೇ ಆಗಿಲ್ಲವೆಂದು ಅಥವಾ 1959 ರ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮದ 7ನೇ ಪ್ರಕರಣದ ಅಡಿ ಈಗಾಗಲೇ ನೋಂದಾಯಿಸಲಾಗಿರುವ ಸಹಕಾರ ಸಂಘವು ಬಳಸಿರುವ ಹೆಸರು ಅದೇ ಆಗಿಲ್ಲವೆಂದು ಮನದಟ್ಟಾದರೆ ಅವನು ಸಹಕಾರಿಯನ್ನು ಮತ್ತು ಅದರ ಉಪವಿಧಿಗಳನ್ನು ಸಹ ನೋಂದಣಿ ಮಾಡತಕ್ಕದ್ದು ಮತ್ತು ತಾನು ರುಜು ಮಾಡಿ ಮೊಹರು ಹಾಕಿರುವ ನೋಂದಣಿ ಪ್ರಮಾಣ ಪತ್ರವನ್ನು ಮತ್ತು ನೋಂದಾಯಿತ ಉಪವಿಧಿಗಳ ಮೂಲ ಪ್ರತಿಯನ್ನು ಅರ್ಜಿಯಲ್ಲಿ ಹೇಳಲಾಗಿರುವ ಮುಖ್ಯ ಪ್ರವರ್ತಕನಿಗೆ ಅಥವಾ ಸಹಕಾರ ಸಂಘಕ್ಕೆ ಅರ್ಜಿಯನ್ನು ಸ್ವೀಕರಿಸಿದ ದಿನಾಂಕದಿಂದ 90 ದಿನಗಳೊಳಗೆ ರಿಜಿಸ್ಟರ್ಡ್ ಅಂಚೆಯ ಮೂಲಕ ಕಳುಹಿಸತಕ್ಕದ್ದು. ಅಂಥ ನೋಂದಣಿ ಪ್ರಮಾಣ ಪತ್ರದ ಒಂದು ಪ್ರತಿಯನ್ನು ಉಪವಿಧಿಗಳ ಒಂದು ಪ್ರತಿಯೊಂದಿಗೆ ಮತ್ತು ಪ್ರವರ್ತಕರ ವಿವರವನ್ನು ಸಹ ನೋಂದಣಿಯ ದಿನಾಂಕದಿಂದ 60 ದಿನಗಳ ಅವಧಿಯೊಳಗಾಗಿ ಸಂಯುಕ್ತ ಸಹಕಾರಿಗೆ ಕಳುಹಿಸತಕ್ಕದ್ದು. ಪರಂತು 1. ಪ್ರಸ್ತಾವಿತ ಸಹಕಾರಿ ಬ್ಯಾಂಕಿನ ಸಂದರ್ಭದಲ್ಲಿ ಈ ಪ್ರಕರಣದಲ್ಲಿ ಹೇಳಿರುವಂತೆ ನೋಂದಣಿಯನ್ನು ರಿಸರ್ವ್ ಬ್ಯಾಂಕಿನ ಪೂರ್ವಾನುಮೋದನೆಯೊಡನೆ ಮಾತ್ರ ಮಾಡತಕ್ಕದ್ದು. ಕಲಂ 5(4). 3ನೇ ಉಪ ಪ್ರಕರಣದಲ್ಲಿ ವಿಧಿಸಲಾದ ಷರತ್ತುಗಳನ್ನು ಪೂರೈಸದಿದ್ದರೆ ರಿಜಿಸ್ಟ್ರಾರನು ಅರ್ಜಿಯನ್ನು ಸ್ವೀಕರಿಸಿದ ದಿನಾಂಕದಿಂದ 90 ದಿನಗಳೊಳಗಾಗಿ ನೋಂದಣಿಯನ್ನು ನಿರಾಕರಿಸುವ ಆದೇಶವನ್ನು ನಿರಾಕರಣೆಯ ಕಾರಣಗಳೊಂದಿಗೆ ರಿಜಿಸ್ಟರ್ಡ್ ಅಂಚೆಯ ಮೂಲಕ ಮುಖ್ಯ ಪ್ರವರ್ತಕನಿಗೆ ಅಥವಾ ಸಂದರ್ಭಾನುಸಾರ ಸಹಕಾರ ಸಂಘಕ್ಕೆ ತಿಳಿಸತಕ್ಕದ್ದು. ಕಲಂ 5(5). 4ನೇ ಉಪ ಪ್ರಕರಣದ ಅಡಿಯಲ್ಲಿನ ಆದೇಶದ ವಿರುದ್ಧ. ಕಲಂ 5(5)(a). ಆದೇಶವನ್ನು ರಿಜಿಸ್ಟ್ರಾರನು ಹೊರಡಿಸಿದ್ದಲ್ಲಿ ಸರ್ಕಾರಕ್ಕೆ ಅಥವಾ. ಕಲಂ 5(5)(b). ಆದೇಶವನ್ನು ಇತರ ಯಾರೇ ಅಧಿಕಾರಿಯು ಹೊರಡಿಸಿದ್ದಲ್ಲಿ ಆ ಅಧಿಕಾರಿಯ ನಿಕಟ ಮೇಲಧಿಕಾರಿಗೆ ಅಪೀಲು ಸಲ್ಲಿಸಬಹುದು. ಕಲಂ 5(6). ರಿಜಿಸ್ಟ್ರಾರನು 3ನೇ ಅಥವಾ 4ನೇ ಉಪ ಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಿದ ಅವಧಿಯೊಳಗೆ ನೋಂದಣಿ ಮಾಡಲು ಅಥವಾ ನೋಂದಣಿ ಮಾಡುವುದನ್ನು ನಿರಾಕರಿಸಲು ತಪ್ಪಿದರೆ ಸದರಿ ಅವಧಿ ಮುಕ್ತಾಯವಾದ ತರುವಾಯ ಸಹಕಾರಿಯು ಈ ಅಧಿನಿಯಮದ ಅಡಿ ನೋಂದಾಯಿತವಾಗಿದೆ ಎಂದು ಭಾವಿಸತಕ್ಕದ್ದು. ಕಲಂ 6. ನೋಂದಣಿ ಪ್ರಮಾಣಪತ್ರ. ಕಲಂ 6(1). ಒಂದು ಸಹಕಾರಿಯು ನೋಂದಾಯಿತವಾಗಿರುವಲ್ಲಿ ಅಥವಾ ನೋಂದಾಯಿತವಾಗಿದೆ ಎಂದು ಭಾವಿಸಿದಲ್ಲಿ ರಿಜಿಸ್ಟ್ರಾರನು ವಿದ್ಯುಕ್ತವಾಗಿ ರುಜು ಮಾಡಿ ಮೊಹರು ಹಾಕಿದ ಪ್ರಮಾಣಪತ್ರವು ಅದರಲ್ಲಿ ನಮೂದಿಸಲಾದ ಸಹಕಾರಿಯು ಈ ಅಧಿನಿಯಮದ ಮೇರೆಗೆ ನೋಂದಾಯಿತವಾದ ಅಥವಾ ನೋಂದಾಯಿತವಾಗಿದೆ ಎಂದು ಭಾವಿಸಲಾದ ಸಹಕಾರಿಯಾಗಿದೆ ಎಂಬುದಕ್ಕೆ ನಿರ್ಣಾಯಕ ಸಾಕ್ಷ್ಯವಾಗಿರತಕ್ಕದ್ದು. ಕಲಂ 6(2). 1959 ರ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮದಲ್ಲಿ ಏನೇ ಇದ್ದರೂ ಸಹಕಾರ ಸಂಘವನ್ನು ಸಹಕಾರಿಯಾಗಿ ಪರಿವರ್ತಿಸಿದ ನಂತರ ನೋಂದಣಿ ಪ್ರಮಾಣಪತ್ರವನ್ನು ಒಂದು ಸಹಕಾರಿಗೆ ನೀಡಿದಾಗ ಈ ಅಧಿನಿಯಮದ ಅಡಿ ನೋಂದಣಿ ಪ್ರಮಾಣಪತ್ರವನ್ನು ನೀಡಿದ ದಿನಾಂಕದಿಂದ ಪರಿಣಾಮಕಾರಿಯಾಗುವಂತೆ ಸಹಕಾರ ಸಂಘಗಳ ರಿಜಿಸ್ಟ್ರಾರನು 1959 ರ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮದ ಅಡಿಯಲ್ಲಿನ ಅಂಥ ಸಹಕಾರ ಸಂಘದ ನೋಂದಣಿಯನ್ನು ರದ್ದುಗೊಳಿಸತಕ್ಕದ್ದು. ಕಲಂ 7. ಸಹಕಾರಿಯು ನಿಗಮಿತ ನಿಕಾಯವಾಗಿರುವುದು. ಈ ಅಧಿನಿಯಮದ ಅಡಿ ನೋಂದಾಯಿತವಾಗಿರುವ ಸಹಕಾರಿಯು ಶಾಶ್ವತ ಉತ್ತರಾಧಿಕಾರವನ್ನು ಮತ್ತು ಸಾಮಾನ್ಯ ಮೊಹರನ್ನು ಹೊಂದಿರುವ ಹಾಗೂ ಅದನ್ನು ಯಾವ ಹೆಸರಿನಿಂದ ನೋಂದಾಯಿಸಲಾಗಿದೆಯೋ ಆ ಹೆಸರುಳ್ಳ ನಿಗಮಿತ ನಿಕಾಯವಾಗಿರತಕ್ಕದ್ದು. ಅಂಥ ಸಹಕಾರಿಯು ಸ್ವತ್ತು ಅರ್ಜಿಸುವ, ಧಾರಣ ಮಾಡುವ ಮತ್ತು ವಿಲೆ ಮಾಡುವ, ಕರಾರು ಮಾಡಿಕೊಳ್ಳುವ, ದಾವೆ ಹೂಡುವ ಮತ್ತು ದಾವೆಗೆ ಗುರಿಯಾಗುವ ಮತ್ತು ಅದನ್ನು ಯಾವ ಉದ್ದೇಶಕ್ಕಾಗಿ ರಚಿಸಲಾಯಿತೋ ಅದಕ್ಕೆ ಅಗತ್ಯವಾದ ಎಲ್ಲ ಇತರ ಕ್ರಮಗಳನ್ನು ಕೈಗೊಳ್ಳುವ ಅಧಿಕಾರವುಳ್ಳದ್ದಾಗಿರತಕ್ಕದ್ದು. ಕಲಂ 8. ನಿಯಮಿತ ಅಥವಾ ಅನಿಯಮಿತ ಹೊಣೆಗಾರಿಕೆಯೊಂದಿಗೆ ನೋಂದಣಿ. ಸಹಕಾರಿಯನ್ನು ನಿಯಮಿತ ಅಥವಾ ಅನಿಯಮಿತ ಹೊಣೆಗಾರಿಕೆಯೊಂದಿಗೆ ನೋಂದಾಯಿಸಬಹುದು. ಆದರೆ ಹೊಣೆಗಾರಿಕೆಯು ನಿಯಮಿತವಿದ್ದಾಗ ನಿಯಮಿತ ಎಂಬ ಪದವನ್ನು ಸಹಕಾರಿಯ ಹೆಸರಿನ ತರುವಾಯ ಸೇರಿಸತಕ್ಕದ್ದು. ಕಲಂ 9. ಹೆಸರು ಮುಂತಾದವುಗಳನ್ನು ಪ್ರದರ್ಶಿಸುವುದು.
ಪ್ರತಿಯೊಂದು ಸಹಕಾರಿಯು ಅದರ ಪೂರ್ಣ ಹೆಸರನ್ನು ಮತ್ತು ಈ ಅಧಿನಿಯಮದ ಅಡಿ ನೀಡಲಾದ ನೋಂದಣಿ ಪ್ರಮಾಣಪತ್ರವನ್ನು ಅದು ವ್ಯವಹಾರ ನಡೆಸುವ ನೋಂದಾಯಿತ ಕಚೇರಿ ಅಥವಾ ಸ್ಥಳದಲ್ಲಿ ಪ್ರದರ್ಶಿಸತಕ್ಕದ್ದು. ನೋಂದಣಿ ಸಂಖ್ಯೆ, ಹೆಸರು ಮತ್ತು ನೋಂದಾಯಿತ ಕಚೇರಿಯ ವಿಳಾಸವನ್ನು. ಕಲಂ 9(a) ಎಲ್ಲ ಸೂಚನಾ ಪತ್ರಗಳಲ್ಲಿ, ಇತರ ಅಧಿಕೃತ ಪ್ರಕಟಣೆಗಳಲ್ಲಿ ಮತ್ತು ಪತ್ರ ವ್ಯವಹಾರದಲ್ಲಿ. ಕಲಂ 9(b) ಅದರ ಎಲ್ಲ ಕರಾರುಗಳಲ್ಲಿ, ವ್ಯವಹಾರ ಪತ್ರಗಳಲ್ಲಿ, ಸರಕು ಬೇಡಿಕೆ ಪತ್ರಗಳಲ್ಲಿ, ದರಪಟ್ಟಿಗಳಲ್ಲಿ, ಲೆಕ್ಕಪತ್ರಗಳಲ್ಲಿ, ರಸೀದಿಗಳಲ್ಲಿ ಮತ್ತು ನಂಬಿಕೆ ಪತ್ರಗಳಲ್ಲಿ. ಕಲಂ 9(c) ಎಲ್ಲ ವಿನಿಮಯ ಪತ್ರಗಳಲ್ಲಿ, ಪ್ರಾಮಿಸರಿ ನೋಟುಗಳಲ್ಲಿ, ಹಿಂಬರಹಗಳಲ್ಲಿ, ಅದು ಹಣಕ್ಕಾಗಿ ಸಹಿ ಮಾಡುವ ಅಥವಾ ಅದರ ಪರವಾಗಿ ಸಹಿ ಮಾಡುವ ಚೆಕ್ಕುಗಳಲ್ಲಿ ಮತ್ತು ಧನಾದೇಶಗಳಲ್ಲಿ ಮತ್ತು. ಕಲಂ 9(d) ನಿಗಮಿತ ಮೊಹರಿನಲ್ಲಿ ಸೂಚಿಸತಕ್ಕದ್ದು. ತರಬೇತಿ ವಿಷಯಕ್ಕೆ ವಿರಾಮ. ನಾಳೆ ಅಧ್ಯಾಯ 2 ನೋಂದಣಿ. ಕಲಂ 10 ಉಪವಿಧಿಗಳು ಮುಂದುವರಿಯಲಿದೆ. ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹಾಗೂ ವಿಕಾಸ ಶಿಕ್ಷಣ ಸೌಹಾರ್ದ ಸಹಕಾರಿ ನಿಯಮಿತ ಹೊಸಪೇಟೆ ಇವರ ನೇತೃತ್ವದಲ್ಲಿ ತರಬೇತಿ ಸರಣಿಗಳು.